ಬೆಣ್ಣೆನಗರಿಯಲ್ಲಿ ಚುನಾವಣೆಯ ಅಬ್ಬರ ಜೋರಾಗಿದೆ. ನಿನ್ನೆಯಷ್ಟೇ ನಾಮಪತ್ರ ಭರಾಟೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸಾಕ್ಷಿಯಾಯಿತು. ಈ ಬೈ ಎಲೆಕ್ಷನ್ ಇದೀಗ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ. ಶಾಮನೂರು ಕುಟುಂಬಕ್ಕೆ ಲಿಟ್ರಲಿ ಇದೊಂದು ಪ್ರತಿಷ್ಠೆಯ ಕಣ. ಹೀಗಾಗಿ ಅಖಾಡ ದಿನೇ ದಿನೇ ರಂಗೇರ್ತಾ ಇದ್ದು ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿಗೂ ಕೂಡ ಇದು ಪ್ರತಿಷ್ಠೆಯ ಕಾಳಗವಾಗಿ ಪರಿಣಮಿಸ್ತಾ ಇದೆ. ಬಿಜೆಪಿಗಿಂತ ಕಾಂಗ್ರೆಸ್ಸಿಗೆ ಸ್ವಪಕ್ಷೀಯ ಮುಸ್ಲಿಂ ಸಮುದಾಯದ್ದೇ ದೊಡ್ಡ ಚಿಂತೆ ಆಗ್ತಾ ಇದೆ. ಬಿಕಾಸ್ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚು, ಹಾಗಾಗಿ ನಮಗೆ ಟಿಕೆಟ್ ಕೊಡಬೇಕನ್ನೋ ಬೇಡಿಕೆಯನ್ನಿಟ್ಟಿದ್ರು. ಆದ್ರೆ ಶಾಮನೂರು ಕುಟುಂಬಕ್ಕೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ. ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಸಮಾಧಾನ ಉಂಟು ಮಾಡಿದೆ. ಹಾಗಾಗಿ ಇಲ್ಲಿ ಅವರೇ ಕಾಂಗ್ರೆಸ್ಸಿನ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಮುಸ್ಲಿಂ ಸಮುದಾಯನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗಿದೆ. ಇಲ್ಲಾಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ವೋಟ್ ಚದುರಿ ಹೋಗುವಂತಹ ಸಾಧ್ಯತೆಗಳಿದೆ. ಹಂಗಾಗಬಾರ್ದು, ಅವಕಾಶ ಕೊಡಬಾರ್ದು ಅನ್ನೋದು ಒಂದು. ಮತ್ತೊಂದು ಕಡೆ ಶಾಮನೂರು ಕುಟುಂಬದ 3ನೇ ತಲೆಮಾರಿಗೆ ಕಾಂಗ್ರೆಸ್ ಈಗ ಮಣೆಯನ್ನು ಹಾಕಿದೆ. ಗೆಲ್ಲಿಸ್ಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆ ಆ ಕುಟುಂಬಕ್ಕೆ ಕೂಡ ಇದೆ. ಹೀಗಾಗಿ ಅನೇಕ ಚಾಲೆಂಜಸ್ ನಡುವೆ ಈ ಬಂಡಾಯವನ್ನ ಶಮನ ಮಾಡಿಕೊಂಡು ಗೆಲುವನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ರತಿಷ್ಠೆಯ ಕಾಳಗವಾಗಿ ಈ ಬೈ ಎಲೆಕ್ಷನ್ ಮಾರ್ಪಾಡ್ತಾ ಇದೆ. ಆದರೆ ಎರಡು ಪಕ್ಷಗಳ ನಡುವೆ ಯೂಶುವಲಿ ಈ ರೀತಿ ಕಾಳಗ ಇರುತ್ತೆ. ಆದರೆ ಇಲ್ಲಿ ಸ್ವಪಕ್ಷೀಯರೇ ತಿರುಗಿ ಬೀಳುವಂಥ ಆತಂಕ ಹೆಚ್ಚಾಗಿದೆ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆ್ಯಂಡ್ ಬಹಿರಂಗವಾಗಿ ಹೇಳಿದ್ದಾರೆ ಮುಸ್ಲಿಂ ಸಮುದಾಯದವರು, ನಾವು ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ವಿ ಅಂತೇಳಿ. ಆ್ಯಂಡ್ ಜಬ್ಬಾರ್ ಅವರು ಬಹಳ ಲಾಬಿಯನ್ನು ಮಾಡಿದ್ರು. ಅವರ ಪರವಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ತನ್ವೀರ್ ಸೇಠ್ ಎಲ್ಲ ಬಹಳ ಲಾಬಿ ಮಾಡಿದ್ರು. ಬಟ್ ಸ್ಟಿಲ್ ಹೈಕಮಾಂಡ್ ಆ ಕುಟುಂಬಕ್ಕೆ ಮಣೆಯನ್ನು ಹಾಕಿರೋದು. ಹೀಗಾಗಿ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ನಡೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸ್ತಿರೋ ಮುಸ್ಲಿಮರು ನೇರವಾಗಿ ನಾವು ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಡಿಸಿಎಂ ಮತ್ತು ಸಿಎಂಗೆ ಕೂಡ ಇದೊಂದು ಸವಾಲಾಗ್ತಾ ಇದೆ. ಇಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮನವೊಲಿಕೆಯನ್ನ ಮಾಡಲೇಬೇಕು. ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಜಮೀರ್ ಅವರಿಗೆ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಬಂಡಾಯಗಾರರಿದ್ದಾರೆ ಅಲ್ಪಸಂಖ್ಯಾತರು, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಜಮೀರ್ ಅವರಿಂದ ಮಾತ್ರ ಸಾಧ್ಯ ಅಂತ. ಆದ್ರೆ ನಾಮಪತ್ರ ಭರಾಟೆ ನಿನ್ನೆ ಏನ್ ನಡೀತಲ್ಲ, ಈ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವರು ಹಾಜರಾಗ್ತಾರೆ ಅಂತಿತ್ತು, ಆದ್ರೆ ಅವರು ಬರಲಿಲ್ಲ. ಹೀಗಾಗಿ ಸಿಎಂ ಮತ್ತು ಡಿಸಿಎಂಗೆ ಇದೊಂದು ಎಚ್ಚರಿಕೆಯ ಕರೆ ಗಂಟೆ ಆಗ್ತಾ ಇದೆ. ಜಮೀರ್ ಅವರ ಮನವೊಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯತ್ನಿಸ್ತಾ ಇದ್ದಾರೆ. ಇನ್ನು ಶಾಮನೂರ್ ಕುಟುಂಬಕ್ಕೆ ಕೂಡ ತಮ್ಮ ಮಗನ್ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲಾಂದ್ರೆ ಇಷ್ಟು ವರ್ಷಗಳ ತನಕ ಏನ್ ದಾವಣಗೆರೆ ಕ್ಷೇತ್ರದ ಮೇಲೆ ಅವರಿಗೆ ಹಿಡಿತಾ ಇತ್ತು, ಅದು ಶಾಮನೂರು ಶಿವಶಂಕರಪ್ಪ ಅವರ ನಿಧನ ನಂತರ ತಪ್ಪಿ ಹೋಯ್ತು ಅನ್ನೋಂಗಾಗತ್ತೆ. ಹಾಗಾಗಿ ದಾವಣಗೆರೆಯ ಹಿಡಿತವನ್ನ ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಒಂದು ಪ್ರತಿಷ್ಠೆಯಾಗಿ ಈ ಚುನಾವಣೆಯ ಕಣ ಮಾರ್ಪಡ್ತಾ ಇದೆ. ಇದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರತಿಷ್ಠೆಯ ಕಣವಾಗಿ ಕೂಡ ಇದು ಮಾರ್ಪಡ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೂಡ ಇದು ಒಂದು ಸವಾಲು. ಯಾಕೆ ಅಂತ ಹೇಳಿದ್ರೆ, ಈ ಬೈ ಎಲೆಕ್ಷನ್ನಲ್ಲಿ ಏನಾದರೂ ಕಾಂಗ್ರೆಸ್ ಗೆಲ್ತು ಅಂತ ಹೇಳಿದ್ರೆ ಆಡಳಿತ ಪರವಾದ ಅಲೆ ಜನಮಾನಸದಲ್ಲಿ ಇದೆ ಅಂತ. ಒಂದು ವೇಳೆ ಸೀಟ್ಗಳು ಕೈ ತಪ್ಪೋಯ್ತು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆಗಳಿದೆ. ಅದರ ಜೊತೆಗೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಕೂಡ ಇದನ್ನು ಬಿಂಬಿಸಲಾಗತ್ತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಈಗ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನಾಮಪತ್ರ ಸಲ್ಲಿಕೆ ಸಂದರ್ಭ ಬರ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಅವರು ಒಂದು ರೀಸನ್ ಏನೋ ಕೊಟ್ಟಿದ್ದಾರೆ, ಪ್ರಶ್ನೋತ್ತರ ಇತ್ತು ಸದನದಲ್ಲಿ, ಹಂಗಾಗಿ ಬಂದಿಲ್ಲ ಅಂತ. ಈ ರೀಸನ್ ಇಷ್ಟಕ್ಕೆ ಸೀಮಿತಾನ ಅಥವಾ ಒಳಗೊಳಗೆ ಅಸಮಾಧಾನ ಇದ್ದು ಮುಸ್ಲಿಂ ಮತಗಳೆಲ್ಲ ಕಾಂಗ್ರೆಸ್ನಿಂದ ಚದುರಿ ಹೋಗುವಂತ ಸಾಧ್ಯತೆ ಎಷ್ಟು ಮಟ್ಟಕ್ಕೆ ಕಂಡು ಬರ್ತಾ ಇದೆ? ಪ್ರಜ್ವಲ, ಇಲ್ಲೀಗ ಒಟ್ಟಾರಾಗಿ ದಾವಣಗೆರೆ ದಕ್ಷಿಣದ ಉಪ ಚುನಾವಣೆ ಏನಿದೆ ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮನವೊಲಿಕೆಗಳು ಮಾಡಿದ್ರು ಕೂಡ ಒಳ ಹಂತದಲ್ಲಿ ಒಳಬೇಗುವುದುಗಳು ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಶಾಮನೂರು ಇದ್ದಾಗಲೇ ಒಂದು ಭರವಸೆಗಳನ್ನು ಕೊಟ್ಟಿದ್ರು. ತನ್ನ ನಂತರವಾಗಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೇನೆ, ಅಷ್ಟರಲ್ಲಿ ನಾನು ಬೆಂಬಲಿಸಿಕೊಂಡು ಬನ್ನಿ ಅಂತೇಳಿ. ಅದಾದ ಬಳಿಕ ಶಾಮನೂರು ತೀರಿ ಹೊತ್ಕೊಂಡ ಬಳಿಕವೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ರು. ಆದರೆ ಅದನ್ನು ಕಾಂಗ್ರೆಸ್ ಕೊಟ್ಟಿರಲಿಲ್ಲ. ಹೀಗಾಗಿ ಒಂದಿಷ್ಟು ಅಸಮಾಧಾನಗಳಿದೆ. ಒಂದಿಷ್ಟು ಜನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ, ಒಂದಿಷ್ಟು ಜನ ಬೆಂಬಲ ಕೊಡೋದಿಲ್ಲ ಅಂತೇಳಿ ಬಹಿರಂಗ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಜಮೀರ್ ಅಹ್ಮದ್ ಅವರು ಪ್ರಬಲವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಘೋಷಣೆ ಮಾಡಿದ್ರು, ಕೊಡಬೇಕು ಅಂತೇಳಿ ಬೇಡಿಕೆಗಳನ್ನ ಇಟ್ಟರು, ಸುರ್ಜೇವಾಲ ಜೊತೆ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಈ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನು ಹೈಕಮಾಂಡ್ ಮಾಡಿರಲಿಲ್ಲ, ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಜಮೀರ್ ಅಹ್ಮದ್ ಅವರು ಇಲ್ಲಿ ಸದನದಲ್ಲೇ ಉಳ್ಕೊಂಡ್ರು. ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದಾವಣಗೆರೆ ಹೋದ್ರು ಕೂಡ ಇಲ್ಲಿ ಸದನದಲ್ಲಿ ಈಗ ಹೋಗಿರ್ಲಿಲ್ಲ.
ಹೀಗಾಗಿ ಇಲ್ಲಿಗ ಮತ್ತಷ್ಟು ಸಮಸ್ಯೆಗಳನ್ನ ಪದೇ ಪದೇ ಕಂಡು ಬರ್ತಾ ಇದೆ. ಹೀಗಾಗಿ ಅಲ್ಲಿ ಏನಾದ್ರೂ ಒಂದು ಕಡೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಮತ್ತಷ್ಟು ಮುಜುಗರ ಆಗುತ್ತೆ. ಹೀಗಾಗಿ ಗೆಲ್ಲಿಸ್ಕೊಂಡು ಬರುವಂತ ಪ್ರತಿಷ್ಠೆ ಶಾಮನೂರು ಕುಟುಂಬಕ್ಕೂ ಇದೆ, ಸಿಎಂ ಸಿದ್ದರಾಮಯ್ಯವರಿಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಸೇರಿ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಗೆ ಮನವೊಲಿಸ್ತಾರೆ ಅನ್ನೋದು ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಪ್ರಬಲವಾಗಿರ್ತಕ್ಕಂಥ ಪೈಪೋಟಿಯನ್ನ ಬಿಜೆಪಿ ಕೂಡ ನೀಡಲಿಕ್ಕೆ ಸಿದ್ಧ ಆಗ್ತಾ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಅಸಮಾಧಾನ ಅನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಇಲ್ಲಿಗೆ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡೋದ್ರ ಮೂಲಕವಾಗಿ ಇಲ್ಲಿಗ ಒಬಿಸಿ ಮತಗಳು ಹಿಂದ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿಗ ಎಲ್ಲಾ ಕಸರತ್ತುಗಳನ್ನ ಬಿಜೆಪಿ ಮಾಡ್ತಾ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ಗೆ ತನ್ನ ಒಳಗಿರ್ತಕ್ಕಂಥ ಅಸಮಾಧಾನಗಳೇ ಮುಳುವಾಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಜಮೀರ್ ಸೇರಿ ಹಲವಾರು ನಾಯಕರನ್ನ ಮನವೊಲಿಕೆ ಮಾಡಲಿಕ್ಕೆ ಕಾಂಗ್ರೆಸ್ ಮುಖಂಡರುಗಳು ನಿರ್ಧಾರ ಮಾಡಿದ್ದಾರೆ. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.